ಕುರುಕ್ಷೇತ್ರದಲ್ಲಿ ಯಾರದ್ದಾದರೂ ಅಂಗಗಳು ಕತ್ತರಿಸಿದರೆ ಅಲ್ಲಿ ರಕ್ತ ನನ್ನದೇ ಹರಿಯುತ್ತಿತ್ತು. ಯಾರಾದರೂ ವೀರಗತಿಯನ್ನು ಹೊಂದಿದರೆ ಅವರ ನೋವಿನ ಎಲ್ಲ ಪಾಲನ್ನು ನನಗೆ ಕೊಟ್ಟು ಹೋಗುತ್ತಿದ್ದರು. ವಿಜಯದ ಸುಖವನ್ನು ನಾನು ಅನುಭವಿಸಿದ್ದು ನಿಜ ಮಾತೆ, ಆದರೆ ಪರಾಜಯದ ದುಃಖವನ್ನು ಕೇವಲ ನಾನು ಮಾತ್ರ ಅನುಭವಿಸಿರುವೆ. ನಾನೇ ನಿಮ್ಮ ಶತ್ರುವಾಗಿರುವೆ ಮಾತೆ, ಹಾಗೂ ನಾನೇ ನಿಮ್ಮ ಮಿತ್ರನೂ ಆಗಿರುವೆ. ನಾನೇ ನಿಮ್ಮ ಪುತ್ರನೂ ಸಹ ಆಗಿರುವೆ. ಗುರುಪುತ್ರ ಅಶ್ವತ್ಥಾಮನಿಗೆ ಶಾಪ ನೀಡಿದ್ದು ನಾನೇ, ಹಾಗೂ ನಾನೇ ಆಗಿರುವೆ. ಆ ಶಾಪವನ್ನು ಅನುಭವಿಸುತ್ತಿರುವವನು